ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ SIR ಅಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ಡಿವೈಸ್ ಅಂತ ಇದನ್ನ ಭಾರತ ಚುನಾವಣಾ ಆಯೋಗ ಕೊಡ್ತದೆ. ಈ ರೀತಿ ಫಾರಂ ನ ಇಲ್ಲಿ 2 ಫಾರಂ ಕೊಟ್ಟಿರೋದು ನೀವು ಗಮನಿಸಿ ನೋಡಿ. ಆಲ್ರೆಡಿ ನಾನು ತುಂಬಿದ್ದೀನಿ. 2 ಫಾರಂಗಳನ್ನ ತುಂಬಿ ಒಂದು ಫಾರ್ಮ್ಗೆ ಕಲರ್ ಫೋಟೋವನ್ನು ಲಗತ್ತಿಸಿ ಇನ್ನೊಂದು ಫಾರ್ಮ್ ಅನ್ನು ಸಹ ತುಂಬಿ BLOಗಳಿಂದ ಸಹಿ ಪಡೆದು ನೀವು ಇಟ್ಕೋಬೇಕಾಗ್ತದೆ. ಇನ್ನೊಂದನ್ನ ಸಂಬಂಧಪಟ್ಟ BLO ಅವರಿಗೆ ಕೊಡ್ಬೇಕಾಗ್ತದೆ. ಈ ಫಾರ್ಮ್ ಯಾರು ಕೊಡ್ತಾರಪ್ಪ ಅಂದ್ರೆ BLO ಅಂದ್ರೆ ಬೂತ್ ಲೆವೆಲ್ ಆಫೀಸರ್ಸ್ ಅಂತ BLO ಅಂತ ಅವ್ರು ಕೊಡ್ತಾರೆ. ಗಮನಿಸಿದ್ರಲ್ಲ, ಇದು SIR ಫಾರಂ. ಹಾಗಾದ್ರೆ SIR ಫಾರಂ ನಲ್ಲಿ ಯಾವ ರೀತಿ ತುಂಬಬೇಕು ಅನ್ನೋದು ಎಲ್ಲಾ ಮತದಾರರಿಗೂ ಸಹ ಗೊಂದಲ ಇದೆ. ಇದೇ ಫಾರ್ಮ್ ಗಮನಿಸಿ ನೋಡಿ, ಇಲ್ಲಿ ಇರೋದು ನೋಡಿ, ನನಗೆ ಪ್ರೆಸೆಂಟ್ ಮತದಾನದಕ್ಕಿರೋದು ಈ ಕಾನ್ಸ್ಟಿಟ್ಯೂಷನ್ಸಿಲಿ. ನನಗೆ ಹಿಂದೆ 2007ರಲ್ಲಿ ಬೇರೆ ಕಾನ್ಸ್ಟಿಟ್ಯೂಷನ್ಸಿಲಿ ವೋಟ್ ಮಾಡಿದ್ದೆ. ಆದ್ರಿಂದ 2007ರಲ್ಲಿ ನೀವು ವೋಟ್ ಅನ್ನು ಮಾಡಿದ್ರೆ ಈ ಭಾಗವನ್ನ ಫಿಲ್ಅಪ್ ಮಾಡಬೇಕು. 2007ರ ನಂತರ ನೀವು ಮತದಾನ ಅಂದ್ರೆ ವೋಟ್ ಅನ್ನು ಮಾಡಿದಂತಹ ಮತದಾರರು ಅಂದ್ರೆ ವೋಟರ್ಸ್ ಅರ್ಜಿಯ ಈ ಭಾಗವನ್ನ ತುಂಬಬೇಕಾಗ್ತದೆ. ಈ ಭಾಗ ಇಬ್ರು ಸಹ ಈ ಕಡೆರು 2007 ಮತ್ತು 2007ರ ನಂತರದ ಮತದಾರರು ತುಂಬಬೇಕಾಗ್ತದೆ. ಗಮನಿಸಿದ್ರಲ್ಲ. ಹಾಗೂ ನೀವು ನಿಮ್ಮದೇ ಆದ ಕಲರ್ ಫೋಟೋ ಅಂದ್ರೆ ಭಾವಚಿತ್ರವನ್ನ ನೀವು ಇಲ್ಲಿ ಅಂಟಿಸ್ಬೇಕು. ಇಲ್ಲಿ ಇದೆ ನೋಡಿ, ಇತ್ತೀಚಿನ ಭಾವಚಿತ್ರ ಲಗತ್ತಿಸಿ ಅಂದ್ರೆ ನಿಮ್ಮ ಪ್ರೆಸೆಂಟ್ ನಿಮ್ ಫೋಟೋನ ಇಲ್ಲಿ ಪೇಸ್ಟ್ ಮಾಡ್ಬೇಕಾಗ್ತದೆ, ಅಂಟಿಸ್ಬೇಕಾಗ್ತದೆ. ಗೊತ್ತಾಯ್ತು ಅಂತ ನಾನು ಭಾವಿಸ್ತೀನಿ. ಈಗ ನೋಡಿ, ನನ್ನದೇ ಆದ SIR ಫಾರಂ ನ ಅಂದ್ರೆ ವಿಶೇಷ ಸಮಗ್ರ ಪರಿಷ್ಕರಣ ಮತದಾರ ಪಟ್ಟಿಯಲ್ಲಿನ ಮತದಾರ ವಿವರಗಳನ್ನು ತುಂಬೋಣ. ಅಂದ್ರೆ ಇಂದಿನ ವಿಶೇಷ ಸಮಗ್ರ ಪರಿಷ್ಕರಣೆ ಮತದಾರರ ಪಟ್ಟಿಯಲ್ಲಿನ ಮತದಾರರ ವಿವರಗಳು ಈ ಭಾಗ ಇದೆಯಲ್ಲ, ಅಂದ್ರೆ ವರ್ಷ 2007ರಲ್ಲಿ ಮತದಾನವನ್ನ ಮಾಡಿರುವವರು ತುಂಬಬೇಕು. ನೀವು ಯಾವುದೇ ವಿಧಾನಸಭಾ ಕ್ಷೇತ್ರದಲ್ಲಿ ವೋಟ್ ಅನ್ನು ಹಾಕಿದ್ದರೂ ಸಹ, ಈಗ ಬೇರೆ ವಿಧಾನಸಭಾ ಕ್ಷೇತ್ರದಲ್ಲಿ ಇದ್ರೂ ಸಹ ನೀವು 2007ರ ಮತದಾನದ ಗುರುತಿನ ಚೀಟಿ ವಿವರಗಳನ್ನ ತುಂಬಬೇಕಾಗ್ತದೆ. ಅಂದ್ರೆ ವೋಟರ್ ಐಡಿ ಇದೆಯಲ್ಲ, ಆ ಗುರುತಿನ ಚೀಟಿ ಅದರ ವಿವರಗಳನ್ನ ಇಲ್ಲಿ ತುಂಬಬೇಕಾಗ್ತದೆ. ಅರ್ಥವಾಯ್ತು ಅಂತ ಭಾವಿಸ್ಕೋತೀನಿ. ಅರ್ಜಿಯನ್ನ ಗಮನಿಸಿ ಫ್ರೆಂಡ್ಸ್. ಮತದಾರರ ಹೆಸರು, ನನ್ನ ಹೆಸರನ್ನೇ ಹಾಕಿದ್ದೀನಿ ಗಮನಿಸಿ. ಹಾಗೆ ಮತದಾರರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ ಲಭ್ಯವಿದ್ದಲ್ಲಿ ನೋಡಿ, ಇದೆ ನಾನು ಹಿಂದೆ ಮತದಾನ ಮಾಡಿದ್ದಂತ ಭಾವಚಿತ್ರ. ಭಾರತ ಸರ್ಕಾರದ ಚುನಾವಣಾ ಆಯೋಗ ನೀಡಿರುವಂತ ಗುರುತಿನ ಚೀಟಿ, ಇದರ ವಿವರವನ್ನು ನಾನು ಇಲ್ಲಿ ಈ ಭಾಗದಲ್ಲಿ ಬರ್ದಿದ್ದೀನಿ ಗಮನಿಸಿ. ನನ್ನ ಹೆಸರು ಇಲ್ಲಿ ಎಪಿಕ್ ಸಂಖ್ಯೆ ಅಂದ್ರೆ ಚುನಾವಣಾ ಗುರುತಿನ ಚೀಟಿ ಸಂಖ್ಯೆ, ನಮ್ಮ ತಂದೆ ಹೆಸರನ್ನು ಬರೆದಿದ್ದೇನೆ ನೋಡಿ ಫ್ರೆಂಡ್ಸ್. ಗಮನಿಸಿ, ಇಲ್ಲಿ ಮತದಾರ ಹೆಸರು ನನ್ನ ಹೆಸರಿದೆ ಅಂದ್ರೆ HD ವೆಂಕಟೇಶ್. ಮತದಾರರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ ಲಭ್ಯವಿದ್ದಲ್ಲಿ ಇದ್ರ ಬರಿಬಹುದು HVQ 1509611 ಬರ್ದೀನಿ. ಸಂಬಂಧಿ ಹೆಸರು ನಮ್ಮ ಅಪ್ಪನ ಹೆಸರು ಬರ್ದೀನಿ ಇಲ್ಲಿ ನೋಡಿ. ಇಲ್ಲಿ ಸಂಬಂಧಿ ಹೆಸರು ಅಂದ್ರೆ ಅಪ್ಪ ಅಥವಾ ಅಮ್ಮನ ಹೆಸರು ಸಹ ಬರಿಬಹುದು. ನಾನು ನಮ್ಮ ತಂದೆ ಹೆಸರು ಬರ್ದಿದ್ದೀನಿ ದಾಸ್ ಶೆಟ್ರು. ಸಂಬಂಧ ತಂದೆ ಆಗ್ಬೇಕಾಗ್ತದೆ. ಜಿಲ್ಲೆ ಹಾಸನ, ರಾಜ್ಯ ಕರ್ನಾಟಕ. ನಾನು 2007ರಲ್ಲಿ ವೋಟು ಮಾಡಿದಂತ ವಿಧಾನಸಭಾ ಕ್ಷೇತ್ರದ ಹೆಸರು ಬರ್ದಿದ್ದೀನಿ. ಇಲ್ಲಿ ಗಮನಿಸಿ, ಕನ್ಫ್ಯೂಸ್ ಮಾಡ್ಕೋಬೇಡಿ, ಗಂಡಸಿ. ಇಲ್ಲಿ ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಹೆಸರನ್ನು ಬರ್ದಿದ್ದೀನಿ ನೋಡಿ. ಗಂಡಸಿ ವಿಧಾನಸಭಾ ಕ್ಷೇತ್ರದ ಸಂಖ್ಯೆಯನ್ನ ಬರೆದಿದ್ದೇನೆ. ಸಂಖ್ಯೆ 131, ಕ್ಷೇತ್ರ ಗಂಡಸಿ. ಇಲ್ಲಿ ಇದು ಕನ್ಫ್ಯೂಸ್ ಆಗುತ್ತೆ ನಿಮಗೆ. ಈ ಭಾಗ ಸಂಖ್ಯೆ ಎಲ್ಲಿ ಸಿಗುತ್ತಪ್ಪ ಅಂದ್ರೆ ನಿಮ್ಮ ಊರಿನ BLA ಅಂತ ಇರ್ತಾರೆ, ಅಂದ್ರೆ ಬೂತ್ ಲೆವೆಲ್ ಏಜೆಂಟ್ ಅವ್ರತೆಲ್ಲಾರು ಇರ್ತದೆ. ಅಥವಾ ನೀವು ಅಂತರ್ಜಾಲದ ಮುಖಾಂತರ ಒಂದು ವೆಬ್ಸೈಟ್ ಇದೆ, ಅದ್ರಲ್ಲೂ ಸಹ ನೀವು ಪಡ್ಕೋಬಹುದು. ಇಷ್ಟ ಆಯ್ತಲ್ಲ ಈ ಭಾಗ. ಈ ಭಾಗ ಇಲ್ಲಿ ನಾವು ಪ್ರೆಸೆಂಟ್ ನಾನು ತುಂಬ್ತೀನಿ ನೋಡಿ. ಈ ಭಾಗದಲ್ಲಿ ಜನ್ಮ ದಿನಾಂಕ, ಇಲ್ಲಿ ತಾರೀಕು ತಿಂಗಳು ವರ್ಷ ತುಂಬಬೇಕಾಗ್ತದೆ. ಇಲ್ಲಿ ನೋಡಿ, ಜನ್ಮ ದಿನಾಂಕದ ತಾರೀಕು ಅಂದ್ರೆ ಡೇಟ್ 6/11 ಜನವರಿ 1973. ಆಧಾರ್ ಸಂಖ್ಯೆ ಐಚ್ಛಿಕ ಅಂದ್ರೆ ಆಪ್ಷನಲ್, ಇದನ್ನ ಇಲ್ಲಿ ತುಂಬಿ ಮೊಬೈಲ್ ಸಂಖ್ಯೆನಿಲ್ಲ ಹಾಕಿ. ಹಾಗೆ ತಂದೆ ಅಥವಾ ಪೋಷಕರ ಹೆಸರು ಅಂದ್ರೆ ಇಲ್ಲಿ ನಮ್ಮ ತಂದೆ ಹೆಸರನ್ನ ಹಾಕಿದೀನಿ ದಾಸ್ ಶೆಟ್ರು. ಇಲ್ಲಿ ನೋಡಿ, ತಂದೆಯ ಪೋಷಕರ ಮತದಾರರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ ಲಭ್ಯವಿದ್ದಲ್ಲಿ ಗುರುತಿನ ಚೀಟಿಯ ಸಂಖ್ಯೆ ಎಪಿಕ್ ನಂಬರ್ ಇದ್ರಲ್ಲಿ ಹಾಕಿ ಅಥವಾ ಖಾಲಿ ಬಿಡಿ. ಮೊದಲನೇದು ತಾಯಿ ಹೆಸರು, ನಮ್ಮ ಅಮ್ಮನ ಹೆಸರು ರಾಜಮ್ಮ ಅಂತ ಬರ್ದಿದ್ದೀನಿ. ತಾಯಿಯ ಮತದಾರರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ ಲಭ್ಯವಿದ್ದಲ್ಲಿ, ಸಿಕ್ಕಿದ್ರೆ ನಿಮ್ಮಲ್ಲಿ ಇದ್ದರೆ ಇಲ್ಲಿ ಬರೀರಿ
ಇಲ್ಲಿ ನಮ್ಮ ತಾಯಿಯ ಎಪಿಕ್ ಸಂಖ್ಯೆ ಇದೆ, ಅದ್ರಿಂದ ಬರ್ದಿದ್ದೀನಿ RGE 524957 ಅಂತ. ಇಲ್ಲಿ ನೋಡಿ ಸಂಗಾತಿ ಹೆಸರು, ಇಲ್ಲಿ ಸಂಗಾತಿ ಹೆಸರು ಅಂದ್ರೆ ನಮ್ಮ ಅರ್ಧಾಂಗಿ ಹೆಸರನ್ನು ಬರ್ದಿದ್ದೀನಿ ಗಿರಿಜಾ HS ಅಂತ. ಸಂಗಾತಿ ಮತದಾರರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ ಅಂದ್ರೆ ಎಪಿಕ್ ನಂಬರ್, ಎಲೆಕ್ಷನ್ ಕಾರ್ಡ್ ಎಪಿಕ್ ನಂಬರ್ ಬರೆಯಿರಿ ಲಭ್ಯವಿದ್ರೆ. ಇಲ್ಲಿ ನಾನು ಲಭ್ಯ ಇರೋದ್ರಿಂದ ಬರ್ದಿದ್ದೀನಿ UHN 244544 ಅಂತ ಬರ್ದಿದ್ದೀನಿ. ಇಲ್ಲಿ ಕೊನೆಯಲ್ಲಿ ಅಂತಿಮ ಭಾಗದಲ್ಲಿ ಮತದಾರರ ಸಹಿ ಎಡಗೈ ಹೆಬ್ಬೆರಳ ಗುರುತು ಅಥವಾ ಕುಟುಂಬದ ಯಾವುದೇ ವಯಸ್ಕ ಸದಸ್ಯರ ಸಹಿ ಸಂಬಂಧವನ್ನು ಉಲ್ಲೇಖಿಸಿ ದಿನಾಂಕದೊಂದಿಗೆ, ಅಂದ್ರೆ ನಿಮಗೆ ಸೈನ್ ಮಾಡಕ್ ಬಂದ್ರೆ ಸೈನ್ ಮಾಡಿ, ಅಥವಾ ಬೆರಳಿನ ಗುರುತು ಹಾಕದಾದ್ರೆ ತಂಬು ಹಾಕಿ, ಅಥವಾ ನಿಮ್ ಫ್ಯಾಮಿಲಿ ಯಾವುದೇ ಮೆಂಬರು ಸಹ ಸೈನ್ ಮಾಡಬಹುದು. ಕೊನೆಗೆ ಇಲ್ಲಿ BLO ರವರು ಸಹಿ ಮಾಡ್ತಾರೆ. ಅರ್ಥ ಆಯ್ತಲ್ಲ ಈ ಭಾಗ. ಅಪ್ಲಿಕೇಶನ್ ನ ಮುಂದಿನ ಭಾಗವನ್ನು ಯಾರು ತುಂಬಬೇಕು ಅನ್ನುವುದನ್ನು ನೋಡಿ ಫ್ರೆಂಡ್ಸ್. ಈ ಭಾಗದಲ್ಲಿ 2002ರ ನಂತರ ಚುನಾವಣೆಯಲ್ಲಿ ವೋಟ್ ಅನ್ನು ಹಾಕಿದ ಮತದಾರರು ತುಂಬಬೇಕು ಈ ಭಾಗವನ್ನ. ಅಂದ್ರೆ ಶಾರ್ಟ್ ಆಗಿ ಹೇಳಿದರೆ 2000 ನಂತರ ವೋಟರ್ ಲಿಸ್ಟ್ ಇರೋರು ತುಂಬಬಹುದು. 2002ರ ನಂತರ ಚುನಾವಣೆಯಲ್ಲಿ ಮತವನ್ನು ಹಾಕಿದವರು ಅಂದ್ರೆ ವೋಟ್ ಅನ್ನು ಹಾಕಿದವರು ಈ ಭಾಗವನ್ನು ತುಂಬಬೇಕು. ಉದಾಹರಣೆಗೆ ನೋಡಿ ತೋರಿಸ್ತೀನಿ. ಇದು ನಮ್ಮ ಮಿಸ್ಸರ್ ಫಾರ್ಮ್ ನಾನು ತುಂಬಿದ್ದೀನಿ ಗಮನಿಸಿ. ಇದು 2002ರ ನಂತರದ ಮತದಾರರು ತುಂಬಬೇಕಾದ ಕಾಲಮ್ಮು, ಕನ್ಫ್ಯೂಸ್ ಮಾಡ್ಕೋಬೇಡಿ. ಹೆಸರು ಸೋಮಶೇಖರ್ ಶೆಟ್ಟಿ, ಮತದಾರರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ ಲಭ್ಯವಿದ್ದಲ್ಲಿ ದೊರೆತರೆ ನೀವು ಎಪಿಕ್ ಸಂಖ್ಯೆಯನ್ನ ಹಾಕಿ ಅಥವಾ ಖಾಲಿ ಬಿಡಿ. ನಾನು ಅವರ ಎಪಿಕ್ ಸಂಖ್ಯೆ ನಂಬರ್ ಇದೆ ಅದರಿಂದ ಬರ್ದಿದ್ದೀನಿ. ಸಂಬಂಧಿ ಹೆಸರು ಅಂದ್ರೆ ಈ ಸೋಮಶೇಖರ್ ಶೆಟ್ಟಿ ಇದಾರೆ, ಅವ್ರ ಸಂಬಂಧಿ ಹೆಸರು, ಅವ್ರ ತಂದೆ ಹೆಸರು ವೆಂಕಟಾಚಲ ಶೆಟ್ಟಿ ಅಂತ. ಏನು ಸಂಬಂಧ, ಹಾಗಾದ್ರೆ ರಿಲೇಶನ್ಶಿಪ್ ಏನು ಅಂದ್ರೆ ತಂದೆ. ಬರೀಲಿ ಜಿಲ್ಲೆ ಯಾವುದು, ಹಾಸನ, ರಾಜ್ಯ ಕರ್ನಾಟಕ. ವಿಧಾನಸಭಾ ಕ್ಷೇತ್ರದ ಹೆಸರು ಯಾವುದು ಅಂದ್ರೆ ಹೊಳೆ ನರಸೀಪುರ. ವಿಧಾನಸಭಾ ಕ್ಷೇತ್ರದ ಸಂಖ್ಯೆ ಹೆಸರು, ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ ಇದನ್ನ ನೀವು 2002 ವೋಟರ್ ಲಿಸ್ಟ್ ಅಲ್ಲಿ ಇರೋದನ್ನ ಬರಿಬೇಕು. ಅರ್ಥ ಆಯ್ತು. ಕೆಲವು ವಿಧಾನಸಭಾ ಕ್ಷೇತ್ರದ ಹೆಸರುಗಳು ಬದಲಾವಣೆ ಆಗಿದೆ, ವಿಧಾನಸಭಾ ಕ್ಷೇತ್ರದ ಸಂಖ್ಯೆಗಳು ಸಹ ಬದಲಾವಣೆ ಆಗಿರ್ತದೆ. ಅದನ್ನ ನೀವು ಸರಿಯಾಗಿ ಗುರುತಿಸಿ ಬರೀಬೇಕು, ಇಲ್ದರೆ ಫಾರ್ಮ್ ರಿಜೆಕ್ಟ್ ಆಗ್ತದೆ. ನಿಮ್ಗೆ ಗೊತ್ತಿಲ್ಲದವರೇ BLO ರವರ ಸಹಾಯವನ್ನಾದ್ರೂ ಪಡ್ಕೊಳ್ಳಿ, ಅಥವಾ BLA ಅಂತ ಇರ್ತಾರೆ ಅವರು ನಿಮ್ಮೂರಲ್ಲಿ ಇರ್ತಾರೆ, ಅಥವಾ ಪಟ್ಟಣದಲ್ಲಾದ್ರೆ ನಿಮ್ ಬ್ಲಾಕ್ ನಲ್ಲಿ ಇರ್ತಾರೆ, ಅವರ ಸಹಾಯದಿಂದ ಭರ್ತಿ ಮಾಡಿ. ಅವರ ಜನ್ಮ ದಿನಾಂಕ, ಯಾರ ಜನ್ಮ ದಿನಾಂಕ, ನಮ್ಮ ಮಿಸ್ಸಸ್ ಅವರ ಜನ್ಮ ದಿನಾಂಕ ಅಂದ್ರೆ 2002ರ ನಂತರದ ವೋಟರ್ ಲಿಸ್ಟ್ ಇರುವಂತಹ ಜನ್ಮ ದಿನಾಂಕವನ್ನು ನೀವು ಬರಿಬೇಕು. 18/5/1984 ಅಂತ ಬರ್ದಿದ್ದೀನಿ. ಅವ್ರ ಆಧಾರ್ ಸಂಖ್ಯೆ ಬರಿಬೇಕು, ಅವ್ರ ಫೋನ್ ನಂಬರ್ ಬರಿಬೇಕು, ತಂದೆ ಅಥವಾ ಪೋಷಕರ ಹೆಸರು ಇದನ್ನ ಬರಿಬೇಕು. ತಂದೆಯ ಪೋಷಕರ ಮತದಾರರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ ಲಭ್ಯವಿದ್ರೆ ಇಲ್ಲಿ ಬರೀರಿ. ಇಲ್ಲಿ ಇರೋದ್ರಿಂದ ಬರ್ದಿದ್ದೀನಿ, ಅಥವಾ ಹಾಗೆ ಕಾಲಂ ಬಿಡ್ಬಹುದು. ತಾಯಿ ಹೆಸರು ಇಲ್ಲಿ ಬರ್ದಿದ್ದೀನಿ ನೋಡಿ, ಶಶಿರೇಖಮ್ಮ SP ಅಂತ. ತಾಯಿಯ ಮತದಾರರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ ಲಭ್ಯವಿದ್ದಲ್ಲಿ ಇದ್ರೆ ಇದನ್ನ ಹಾಕಿ. ಇಲ್ಲಿ ಈ ಭಾಗದಲ್ಲಿ ಎಪಿಕ್ ಸಂಖ್ಯೆಯನ್ನ ಹಾಕಿ. ಸಂಗಾತಿ ಹೆಸರು, ಇಲ್ಲಿ ಸಂಗಾತಿ ಹೆಸರು ಅಂದ್ರೆ ನಿಮ್ಮ ಗಂಡ ಅಥವಾ ಹೆಂಡತಿ, ಅಥವಾ ಇನ್ನು ಮದುವೆ ಆಗದೆ ಇದ್ರೆ ಅವರ ಅಪ್ಪ ಅಮ್ಮನ ಹೆಸರನ್ನ ಹಾಕ್ಬಹುದು. ಇಲ್ಲಿ ವೆಂಕಟೇಶ್ HD ಅಂತ ಬರ್ದಿದ್ದೀನಿ, ನನ್ನ ಹೆಸರನ್ನ ಬರ್ದಿದ್ದೀನಿ. ಇಲ್ಲಿ ಸಂಗಾತಿಯ ಮತದಾರರ ಭಾವಚಿತ್ರ ಗುರುತಿನ ಚೀಟಿ ಸಂಖ್ಯೆ ಇಲ್ಲಿ ಲಭ್ಯವಿದೆ. ನನ್ನ ಚುನಾವಣಾ ಗುರುತಿನ ಚೀಟಿ ಸಂಖ್ಯೆಯನ್ನು ಬರೆದಿದ್ದೇನೆ ಗಮನಿಸಿ ಫ್ರೆಂಡ್ಸ್. ಆದ್ಮೇಲೆ ಮೊದಲು ಹೇಳ್ದಂಗೆ ಇಲ್ಲಿ ಸೈನ್ ಹಾಕಿ, ಡೇಟ್ ಹಾಕಿ, BLO ರವರು ಸಹಿ ಮಾಡ್ತಾರೆ. ಇದಿಷ್ಟು ಆಗಿತ್ತು ಪ್ರಿಯ ಸ್ನೇಹಿತರೆ. ಹೇಗೆ ಭಾರತ ಚುನಾವಣಾ ಆಯೋಗ ನೀಡಿರುವಂತಹ SIR ಫಾರಂ ನ ತುಂಬುವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಯಾರು ಸಹ ಗೊಂದಲಕ್ಕೀಡಾಗ್ಬೇಡ್ರಿ. ಯಾವುದೇ ಕಾರಣಕ್ಕೂ ಸಹ ತಪ್ಪು ಮಾಹಿತಿಗಳನ್ನ ಅರ್ಜಿಯಲ್ಲಿ ತುಂಬಬೇಡಿ. ಚುನಾವಣಾ ಆಯೋಗದವರು ಕೊಟ್ಟಿರೋದು 2 ಫಾರ್ಮು, ಅದರಿಂದ ಸರಿಯಾದ ರೀತಿಯಲ್ಲಿ ನೀವು ತುಂಬಿ ಅರ್ಜಿಯನ್ನ ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ಆತುರವಾಗಿ ತುಂಬಿ ಅರ್ಜಿಯನ್ನ ಹಾಳು ಮಾಡ್ಕೊಳ್ಬೇಡಿ ಅಂತ ನಾನು ಹೇಳ್ತಾ, ಎಲ್ಲರೂ ಸಹ SIR ಫಾರಂ ಅಂದ್ರೆ ಯಾರು ಅರ್ಹರಿದ್ದೀರಿ ಕರ್ನಾಟಕ ರಾಜ್ಯದಲ್ಲಿ ಅವರ SIR ಫಾರಂ ನ ಸರಿಯಾಗಿ ತುಂಬಿ ಯಾರು ಸಹ ಮತದಾರರ ಪಟ್ಟಿಯಲ್ಲಿ ಮಿಸ್ ಆಗಬಾರ್ದು ಅಂತ ನಾನು ಕೋರ್ಕೊಳ್ತೀನಿ. ಅರ್ಹ ಮತದಾನದ ಹಕ್ಕು ನಿಮ್ಮೆಲ್ಲರಿಗೂ ಸಹ ಆಗ್ಲಿ ನಾನು ಹೇಳಕ್ ಬಯಸ್ತೀನಿ. ಎಲ್ಲರಿಗೂ ಸಹ SIR ಫಾರಂ ತುಂಬುವುದು ಸುಲಭವಾಯ್ತು ಅಂತ ನಾನು ಭಾವಿಸ್ಕೊತಿದ್ದೀನಿ. ಈ ವಿಡಿಯೋನ ಇಲ್ಲಿ ಮುಗಿಸೋಣ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಧನ್ಯವಾದಗಳು.